ಹೇಗಪ್ಪ ಈ ಮದ್ವೆ ನಿಲ್ಲಿಸ್ಲಿ ಅಂತ ನಾನ್ ತಲೆ ಕೆಡಿಸ್ಕೊತಿದ್ರೆ ಈ ಕೃಷ್ಣ ನನ್ ಕೆಲ್ಸನ ಈಸಿ ಮಾಡ್ಕೊಟ್ಬಿಟ್ಟ. ಇದ್ ಒಂದ್ ವಿಷಯ ಸಾಕು ಈ ಮದ್ವೆನ ಮುರಿಯೋದಕ್ಕೆ, ಈ ಮನೆನ ತುಂಡು ತುಂಡು ಮಾಡೋದಕ್ಕೆ. ಹೇಗಾದ್ರೂ ಮಾಡಿ ಈ ವಿಷಯನ ಕೋದಂಡ ಅವ್ರಿಗೂ ತಲುಪಿಸ್ಬೇಕು. ಮಿಕ್ಕಿದ್ ಎಲ್ಲಾ ಕೆಲ್ಸನ ಅವರೇ ನೋಡ್ಕೋತಾರೆ. ಅಡಿಪಾಯನೇ ಇಲ್ದೇ ಇರೋ ಮನೆ ತರ ಈ ಮದ್ವೆ ಮುರ್ದು ಬೀಳತ್ತೆ. ಅವನು ಕೋಪದಲ್ಲೇನೋ ಹಾಗೆ ಮಾತಾಡಿರ್ಬೇಕಷ್ಟೇ. ಅದನ್ನ ನೀವು ಮನ್ಸಿಗೆ ತಗೊಳಕ್ ಹೋಗ್ಬಿಡಿ. ನೋಡ್ತೀರಿ, ಅವನ ಕೋಪ ತಣ್ಣಗಾದ್ಮೇಲೆ ಅವನೇ ಬಂದು ಸಮಾಧಾನ ಮಾಡ್ತಾನೆ. ಅವನೇ ಬಂದು ನಿಮ್ಮ ಹತ್ರ ಕ್ಷಮೆನೂ ಕೇಳ್ತಾನೆ. ಪ್ಲೀಸ್ ಹಳಕ್ ಹೋಗ್ಬಿಡಿ. ಇಲ್ಲ ಪಕೋಡ, ಅವನಿಗೆ ಈ ಮದ್ವೆನೇ ಇಷ್ಟ ಇಲ್ಲ. ಏನೇ ಆದ್ರೂ ಅವ್ರು ನನ್ನ ಹೆಂಡತಿ ಅಂತ ಮನಸ್ಪೂರ್ವಕವಾಗಿ ಸ್ವೀಕರಿಸಲ್ಲ. ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ? ಅವನು ಯಾಕೆ ಈ ರೀತಿ ಮಾತಾಡ್ದ ಅಂತ ನನಗೂ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನಿಮ್ಮಿಬ್ಬರ ಮಧ್ಯೆ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವನು ನನ್ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಪಕೋಡ. ಆದ್ರೆ ನಾನು ಕೃಷ್ಣನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅವನ್ನ ನಾನು ಮೊದಲನೇ ಸಲ ಹೋಟೆಲಲ್ಲಿ ನೋಡ್ದಾಗ್ಲೇ ನಾನು ಅವನಿಗೆ ಮನ್ಸ್ ಕೊಟ್ಬಿಟ್ಟಿದ್ದೀನಿ. ಅವನನ್ನೇ ಮದ್ವೆ ಆಗ್ಬೇಕು ಅಂತ ಕನ್ಸನ್ನು ಕಂಡಿದ್ದೀನಿ. ಕೃಷ್ಣನ್ ಜೊತೆ ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನ್ ಸತ್ತು ಹೋಗ್ತೀನಿ ಅಷ್ಟೆ. ನೋಡಮ್ಮ, ಬೇಜಾರಾಗ್ಬೇಡ. ಅವನು ಕೋಪದಲ್ಲೇನೋ ಹಾಗಂದಿದ್ದಾನಷ್ಟೇ. ಇಲ್ಲ ಪಕೋಡ, ನನ್ಗೆ ಕೃಷ್ಣನ್ ಬಗ್ಗೆ ಚೆನ್ನಾಗ್ ಗೊತ್ತು. ಅವನಂದ್ರೆ ನನಗ್ ಪ್ರಾಣ. ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅವನ್ ಮನ್ಸಲ್ಲೂ ನಾನಿದ್ದೀನಿ. ಆದ್ರೆ ಇದು ಅವನ ಅರಿವಿಗೆ ಬರ್ತಿಲ್ಲ ಅಷ್ಟೆ. ಅವ್ನು ಹೇಳಿದಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರಾ? ಪ್ಲೀಸ್ ಮೊದಲು ಅಳೋದು ನಿಲ್ಸಿ. ಕೃಷ್ಣ ಹೇಳಿದ ತರ ನನಗೆ ಯಾವ ಆಡಂಬರನೂ ಬೇಕಿಲ್ಲ. ನನಗೆ ಅವನ್ ಸರಳತೆನೇ ಇಷ್ಟ. ಡೈನಿಂಗ್ ಟೇಬಲ್ ಇದ್ರೂ ಕೆಳಗೆ ಕುತ್ಕೊಂಡು ಊಟ ಮಾಡೋದೇ ನನ್ಗಿಷ್ಟ. ಹೋಟೆಲ್ ಓನರ್ ಆಗಿದ್ರು ಕೆಲ್ಸದವನ್ ತರ ಇರೋದು, ಎಲ್ಲರ ಹತ್ರ ಒಂದೇ ತರ ಬೆರೆಯೋದು, ಇದೆಲ್ಲ ನನಗಿಷ್ಟ ಪಕೋಡ. ಈ ಸರಳತೆ ನೋಡಿನೇ ನಾನು ಅವನ ಪ್ರೀತಿ ಮಾಡಿದ್ದು. ಆ ರಾಧೆ ಕೃಷ್ಣನ್ಗೋಸ್ಕರ ಒಂದ್ ಯುಗನೇ ಕಾದಿದ್ದಾಳಂತೆ. ನಾನು ನನ್ ಕೃಷ್ಣನ್ಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ಆದ್ರೆ ನನ್ ಪ್ರೀತಿನ ಇವನ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಅವನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದನ್ನ ನಾನು ಅವನ್ಗೆ ಅರ್ಥ ಮಾಡಿಸ್ತೀನಿ. ಯಾರೋ ಹೇಳಿ ಅರ್ಥ ಮಾಡ್ಸೋದಕ್ಕೆ ಪ್ರೀತಿ ಅನ್ನೋದು ಶಾಲೆಯಲ್ಲಿ ಕಲಿಯೋ ಪಾಠ ಅಲ್ಲ ಪಕೋಡ. ಪ್ರೀತಿ ಪ್ರೇಮನ ಯಾರೋ ಹೇಳಿ ಅರ್ಥ ಮಾಡ್ಸೋಕ್ಕೂ ಆಗಲ್ಲ. ಅದು ಅವ್ರ ಮನ್ಸಿಗೆ ಮುಟ್ಬೇಕು, ಅದು ಅವ್ರಿಗೆ ಗೊತ್ತಾಗ್ಬೇಕು. ನನ್ ಮೇಲೆ ಅವನಿಗೆ ಪ್ರೀತಿ ಹುಟ್ಟೋ ಹಾಗೆ ನಾನೇನಾದ್ರೂ ಮಾಡ್ತೀನಿ. ನಿಜ ಹೇಳ್ತಿದ್ದೀನಿ, ನಮ್ ಕೃಷ್ಣಂಗೆ ನಿಮ್ಮಂತ ಒಳ್ಳೆ ಹುಡುಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದಿನ ಅದು ಅವನ್ಗೆ ಅರ್ಥ ಆಗೇ ಆಗುತ್ತೆ. ನಿಮ್ಮಿಬ್ಬರ ಮದ್ವೆನ ಯಾರಿಂದನೋ ಯಾಕೆ ಆ ದೇವರಿಂದನೂ ತಪ್ಸೋಕ್ ಸಾಧ್ಯ ಇಲ್ಲ. ನೋಡ್ತೀರಿ. ಇಷ್ಟು ದಿನ ಈ ಮದ್ವೆನ ನಿಲ್ಸೋದಕ್ಕೆ ನಾನು ಏನೇನೆಲ್ಲ ಟ್ರೈ ಮಾಡ್ದೆ. ಆದ್ರೆ ಇವಾಗ ಈ ವಂಶಿ ಮನೆ ಸೊಸೆ ಹೇಗಾಗ್ತಾಳೆ ಅಂತ ನಾನು ನೋಡ್ತೀನಿ.